ಇಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆಲದಹಳ್ಳಿಯಲ್ಲಿ ನಿವೃತ್ತಿ ಹೊಂದುತ್ತಿರುವ ಶ್ರೀಯುತ ಮಹದೇವಯ್ಯ ಮುಖ್ಯ ಶಿಕ್ಷಕರು ಹಾಗೂ ಶ್ರೀರಾಮಯ್ಯ ಸಹ ಶಿಕ್ಷಕರು ಇವರಿಗೆ ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶ್ರೀಯುತ ದೇವರಾಜ್ ರವರು ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯ ಆಗಿರುವ ಮಾನಸರವರು, ಎಸ್ಡಿಎಂಸಿ ಅಧ್ಯಕ್ಷರಾದಂತಹ ಶ್ವೇತಾರವರು, ಎಲ್ಲಾ ಎಸ್ಡಿಎಂಸಿ ಮಹಿಳಾ ಸದಸ್ಯರುಗಳು, ಶಿಕ್ಷಣಾಸಕ್ತರು ಆದ ಮಹೇಶ್ ರವರು, ಸ್ನೇಹಿತರಾದ ಕಾಂತರಾಜುರವರು, ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದಂತಹ ಸುರೇಶ್ ರವರು, ಕಾರ್ಯದರ್ಶಿಗಳಾದ ಮನು ರವರು ಹಾಜರಿದ್ದರು. ಎಸ್ಟಿಎಂಸಿ ಸದಸ್ಯರಾದ ಕುಮಾರ್ ಅವರು, ನಾಗರಾಜ್ ರವರು, ವೆಂಕಟೇಶ್ ರವರು ಹಾಜರಿದ್ದರು. ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ, ನೀ ನಮ್ಮ ಗೆಲುವ ಬಾಗುಲಕ್ಕೆ ವರವಾಗಿ ಗುರಿತೋರೋ ಗುರುವಾಗಿ ಪೊರೆ ನೀನು ಓ ಬಂದು ಕರುನಾಡು ಬಾ ಬಂದು, ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ, ನೀ ನಮ್ಮ ಗೆಲುವಾಗಿ ಬಾ ಬಾಳಲ್ಲಿ ಒಂದಾಗಿ ಬಾ ನಮ್ಮ ಜೊತೆಯಾಗಿ, ಕ್ಷಣ ಕ್ಷಣವು ನಮಗಾಗಿ ನೆರವಾಗು ಬೆಳಕಾಗಿ, ಬಾಳಲ್ಲಿ ಒಂದಾಗಿ ಬಾ ನಮ್ಮ ಜೊತೆಯಾಗಿ, ಕ್ಷಣ ಕ್ಷಣವು ನಮಗಾಗಿ ನೆರವಾಗು ಬೆಳಕಾಗಿ, ಧೈರ್ಯ ಇರಲಿ ನಮ್ಮಲ್ಲಿ ಗತಿ ನೀನೇ ಆದಿಯಲ್ಲಿ, ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ, ನೀ ನಮ್ಮ ಗೆಲುವಾಗಿ ಬಾ ನಿಧಿಯಾಗಿ ವಿಧಿಯಾಗಿ ಸುದೆ ತುಂಬೋ ವರವಾಗಿ, ಹಿರಿಯಾದ ಸಿರಿ ನೀನು ಈ ಬಾಳ ಸವಿಜೇನು, ನಿಧಿಯಾಗಿ ವಿಧಿಯಾಗಿ ಸುದೆ ತುಂಬೋ ವರವಾಗಿ, ಹಿರಿಯಾದ ಸಿರಿಯಾಗಿ ಈ ಬಾಳ ಸವಿಜೇನು, ದಯೆ ಇರಲಿ ನಮ್ಮಲ್ಲಿ ಗತಿ ನೀನೇ ಆದಿಯಲ್ಲಿ, ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ, ನೀ ನಮ್ಮ ಗೆಲುವಾಗಿ ಬಾ. ಈಗ ಕಾರ್ಯಕ್ರಮದ ಉದ್ಘಾಟನೆ. ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಅತಿಥಿಗಳು ದೀಪ ಬೆಳೆಸಿರುವಂತಹ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಈಗ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ದೇವರಾಜು ಅವರು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಅವರಿಗೆ ಸ್ವಾಗತ. ಯಾರಿಗಾಗ್ತಾರೆ ಆಲ್ರೆಡಿ ನೀನು ಬಾಬಾ ಮುಂದಕ್ಕೆ ಬೇಕಾದ ಸರ್ ಆಲ್ ಇಂಡಿಯಾ ಡೈರಿ ಸೆಕ್ರೆಟರಿ ಬಯಸ್ತೀನಿ.
ಹಾಲಿನ ಡೈರಿ ಅಧ್ಯಕ್ಷ ಸುರೇಶ್ ಅವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇವೆ. ದೇವರಾಜ್ ಸರ್ ಮತ್ತೆ ಸುರೇಶ್ ಅವರು, ಕಾಂತರಾಜ್ ಅವರು, ಮತ್ತೆ ಎಲ್ಲ ಸದಸ್ಯರು, ಚಂದ್ರು ಸರ್, ಮತ್ತೆ ಎಲ್ಲ ನಮ್ಮ ಗ್ರಾಮಸ್ಥರು ಮತ್ತೆ ಮುದ್ದಿನ ಮಕ್ಕಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಮ್ಗೆ ತುಂಬ ಸಂತೋಷ ಆಯ್ತದೆ. ಯಾಕೆಂದ್ರೆ ನಮ್ಮ ಶಾಲೆಯಲ್ಲಿ, ನಮ್ಮ ಗ್ರಾಮದ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ಒಂದು 15-20 ವರ್ಷ ಮಾಡಿರ್ಬೇಕು ಅಂತ 28 ವರ್ಷ ಸರ್ವಿಸ್ ಮಾಡಿ ನಮ್ಮ ಶಾಲೆಯನ್ನು ಒಂದು ಬೆಳವಣಿಗೆಗೆ ಆಸೆ ತೋರಿಸಿದ್ದಾರೆ. ಅವರಿಗೆ ನಮ್ಮ ಗ್ರಾಮಸ್ಥರಿಂದ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತೇನೆ. ಇದೊಂದು ಮಾತಾಡೋಕ್ಕೆ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಕೂಡ ನನ್ನ ಧನ್ಯವಾದಗಳನ್ನು. ಮಾನಸ ಮೇಡಮ್ ಗ್ರಾಮ ಸದಸ್ಯರು ಇವರು ಕಾರ್ಯಕ್ರಮದಲ್ಲಿ ದೇವರಾಜ್ ಆತ್ಮೀಯ ಮಕ್ಕಳೇ, ಇವತ್ತಿನ ದಿನ ಅತ್ಯಂತ ಸಂತೋಷದಾಯಕ ದಿನ. ಬಹುಶಃ ನಮ್ಮ ಶಾಲೆಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ಈ ಶಾಲೆಯಲ್ಲಿ ನಾನು ಈ ಜಾಗ ಮಾತಾಡ್ತಾ ಇರುವಂಥದ್ದು. ನಮ್ಮ ಸ್ನೇಹಿತರು ನಾವು ಹುಡುಗರಿಗೆ ಹೇಳಿದೆ, ನಮ್ಮ ರವಿ ಅವ್ರಿಗೆ, ರವಿ ಮತ್ತೆ ಕಾಂತರಾಜ್ ಅವ್ರಿಗೆಲ್ಲ, ನಾವೆಲ್ಲ ಇಲ್ಲಿ ಕೂತು ಓದಿದ ಜಾಗ ಇದೇ ಜಾಗ. ನಾವಿಲ್ಲಿ ಕುಂತು ಓದಿರೋ ಜಾಗ ಇವತ್ತು ನಮ್ಮನ್ನು ಇಲ್ಲಿ ಕೂರಿಸಿದೆ. ಬಹುಶಃ ಮುಂದಿನ ದಿನಮಾನಗಳಲ್ಲಿ ನೀವು ಆ ಥರದ ಒಂದು ವ್ಯಕ್ತಿಗಳಾಗಬೇಕು ಅನ್ನೋದು. ಆ ನಿಟ್ಟಿನಲ್ಲಿ ನಮ್ಮ ಶಾಲೆಯಲ್ಲಿ ಸೇವೆ ಸಲ್ಲಿಸಿದಂತಹ ಶಿಕ್ಷಕರಿಗೆ ನಾವು ಗೌರವವನ್ನು ಸಲ್ಲಿಸುವಂಥದ್ದು. ಅದಕ್ಕೆ ಈ ಒಂದು ಸುಂದರ ಕಾರ್ಯಕ್ರಮವನ್ನು ವೇದಿಕೆಯಲ್ಲಿ ಹಮ್ಮಿಕೊಳ್ಬೇಕು ಅನ್ನುವಂಥ ಆಲೋಚನೆ ಇಟ್ಕೊಂಡು ಊರಿನ ಮುಖಂಡರು ಒಂದಷ್ಟು ಜನ ಎಲ್ಲರಿಗೂ ವಿಚಾರವನ್ನು ತಿಳಿಸಿ ಅವರು ಒಪ್ಪಿಗೆ ತಗೊಂಡು ಈ ತರ ಮಾಡೋಣ ಅಂತ ಹೇಳಿದಾಗ ಎಲ್ಲರೂ ಸಹ ಉತ್ತಮ ಸಹಕಾರವನ್ನು ಕೊಟ್ಟರು. ಖಂಡಿತ ಮಾಡಿದ್ದಾರೆ ಸಾಯಿದ್ರು ಅನ್ನುವಂಥದ್ದು. ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರುವಂತಹ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ, ಈ ಶಾಲೆಯ STMC ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಶ್ವೇತಾ ಮೇಡಮ್ ಅವರೇ, ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರುವಂತಹ ನಮ್ಮ ಗ್ರಾಮ ಪಂಚಾಯತಿಯ ಸದಸ್ಯರಾಗಿರುವಂತಹ ಆತ್ಮೀಯರಾಗಿರುವಂತಹ ದೇವರಾಜರವರೇ, ಅದೇ ರೀತಿ ಮತ್ತೋರ್ವ ಸದಸ್ಯರಾಗಿರುವಂತಹ ಮಾನಸ ಅವರೇ, ಹಾಗೆ ಮತ್ತೋರ್ವರಾಗಿರುವಂತಹ ಶ್ರೀಯುತ ಮಹೇಶ್ ಅವರು ವಿದ್ಯಾರ್ಥಿಗಳ ಬಗ್ಗೆ, ಅತ್ಯಂತ ಶಿಕ್ಷಣದ ಬಗ್ಗೆ ವಿಶೇಷವಾಗಿ ಹೆಚ್ಚು ಕಾಳಜಿಯನ್ನು ಹೊಂದಿಕೊಂಡು ಗ್ರಾಮಾಂತರ ಪ್ರದೇಶದಲ್ಲಿರುವಂತಹ ವಿದ್ಯಾರ್ಥಿಗಳಿಗೂ ಶಿಕ್ಷಣ ದೊರಕಬೇಕು ಅನ್ನುವಂಥ ಆಲೋಚನೆಯನ್ನು ಇಟ್ಕೊಂಡು ತಮ್ಮದೇ ಆದ ಒಂದು ಜ್ಞಾನ ಜ್ಯೋತಿ ಅನ್ನುವಂಥ ಸಂಸ್ಥೆಯನ್ನ ಕಟ್ಕೊಂಡು ಬಡ ವಿದ್ಯಾರ್ಥಿಗಳಿಗೂ ಅತ್ಯಂತ ಕಡಿಮೆ ದುಡ್ಡಿನಲ್ಲಿ ಶಿಕ್ಷಣ ಕೊಡಬೇಕು ಅನ್ನೋ ಆಲೋಚನೆ ಇಟ್ಕೊಂಡು ಕಿರ್ಗಾವಲ್ ಪಕ್ಕದಲ್ಲಿ ಒಂದು ಶಾಲೆಯನ್ನು ತೆಗೆದಿದ್ದಾರೆ. ಬಹುಶಃ ಅವ್ರಿಗೆ ಶಿಕ್ಷಣ ಬಗ್ಗೆ ಇರುವಂತಹ ಕಾಳಜಿ ಮತ್ತೆ ನಮ್ಮೂರಿನ ಬಗ್ಗೆ ಇರುವಂತಹ ಕಾಳಜಿ ನಮ್ಗೆ ಖುಷಿ ಆಗುತ್ತೆ. ಅದೇ ರೀತಿಯಾಗಿ ಮತ್ತವರು ನಮ್ಮ ಸ್ನೇಹಿತರು, ನಮ್ಮ ಒಡನಾಡಿಗಳು, ನನ್ನ ಜೊತೆ ವಿದ್ಯಾಭ್ಯಾಸ ಮಾಡಿರುವಂತಹ ನನ್ನ ಆತ್ಮೀಯ ಮಿತ್ರರಾಗಿರುವಂತಹ ಶ್ರೀಯುತ ಕಾಂತರಾಜರವರೇ, ಅದೇ ರೀತಿ ನಮ್ಮೊಟ್ಟಿಗೆ ಇರುವಂತಹ ಕೆಲಸ ಮಾಡ್ತಾ ಇರುವಂತಹ ನನ್ನ ಸ್ನೇಹಿತರ ಭಾಗ್ಯವಾಗಿ ಉಳಿದಿರುವಂತಹ ಈಗ ಸದ್ಯ ಪ್ರಸ್ತುತ ಹಾಲು ಉತ್ಪಾದಕ ಸಹಕಾರ ಸಂಘದಲ್ಲಿ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಸುರೇಶ್ ರವರೇ, ಅದೇ ರೀತಿಯಾಗಿ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಹಾಜರಾಗಿರುವಂತಹ ನಮ್ಮ ಆಲ್ ಡೈರಿಯ ಸೆಕ್ರೆಟರಿಗಳಾಗಿರುವಂತಹ ಶ್ರೀಯುತ ಮನೂರ್ ಅವರೇ, ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವಿಂತಹ ಕಾರ್ಯಕ್ರಮವನ್ನ ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಂಡಾಗ ಈ ಶಾಲೆಯ STMC ಸದಸ್ಯರುಗಳು, ಅದರಲ್ಲಿ ನಾಗರಾಜರವರು, ವೆಂಕಟರಾಜರವರು ಅತ್ಯಂತ ಆತ್ಮೀಯವಾಗಿ ಖಂಡಿತ ಇದು ಮಾಡೋಣ ಅಂತ ಹೇಳಿದ್ರು. ಅವರು ನಮ್ಮ ಸ್ನೇಹಿತರಾಗಿದ್ದ ಕುಮಾರ್ ಅವರೇ, ಕಾರ್ಯಕ್ರಮದಲ್ಲಿ ಆಸೀನರಾಗಿರುವಂತಹ ಎಲ್ಲ ನನ್ನ ಮಹಿಳಾ STMC ಸದಸ್ಯರುಗಳೇ, ಮುದ್ದು ಮಕ್ಕಳಿಗೆ ಭವಿಷ್ಯವನ್ನ ಸೃಷ್ಟಿ ಮಾಡೋ ನಿಟ್ಟಿನಲ್ಲಿ ನಿಮ್ಮಗಳ ಪಾತ್ರ ಅತ್ಯಂತ ಅಮೂಲ್ಯ ಅನ್ನುವಂಥ ನಿಟ್ಟಿನಲ್ಲಿ ನೀವು ಮುಂದಿನ ಭವಿಷ್ಯವನ್ನು ಉತ್ತಮವಾಗಿ ರೂಢಿಸ್ಕೊಳ್ಬೇಕು. ಈ ಸಂಸ್ಕಾರ ಸಂಸ್ಕೃತಿಯನ್ನು ನಾವು ಬೆಳೆಸೋದ್ ಮುಖಾಂತರ ಅವರ ಬೆಳೆದು ಬಂದ ದಾರಿಯನ್ನು ನೋಡ್ಕೊಳ್ಳುವಂತಹದ್ದು. ಮತ್ತೆ ಈ ವಿಶೇಷವಾಗಿ ನಾವು ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರುವಂತಹ
ನಮ್ಮ ಶಾಲೆಯಿಂದ ನಿವೃತ್ತಿ ಹೊಂದ್ತಾ ಇರುವಂತಹ ಶ್ರೀಯುತ ಮಾಧವಿನವರು ಹಾಗೂ ಮತ್ತೆ ರಾಮಯ್ಯನವರು. ಬಹುಶಃ ರಾಮಯ್ಯನವರ ಪರಿಚಯ ಕಡಿಮೆ ಇದೆ ನಮಗೆ, ಆದ್ರೆ ಮಾಧವಿಯವರ ಜೊತೆ ನಿಮ್ಮ ಉತ್ತಮವಾದ ಒಡನಾಟ ಇದೆ. ಬಹುಶಃ ನನಗೆ ಗೊತ್ತಿಲ್ಲದಿರುವಂತಹ ಬೀದಿಗಳು, ಊರುಗಳು, ಹಳ್ಳಿಗಳು, ಮನೆಗಳಲ್ಲಿರುವಂತಹ ಕುಟುಂಬಸ್ಥರ ಬಗ್ಗೆ ನನಗೆ ಗೊತ್ತಿಲ್ಲ ಇರ್ಬೋದು. ಎಲ್ಲರ ಮನೆಗಳಲ್ಲಿರುವಂತಹ ಮಕ್ಕಳು ಮೊಮ್ಮಕ್ಕಳ ಹೆಸರುಗಳನ್ನು ಹೇಳ್ತಾರೆ. ಬಹುಶಃ ಅಷ್ಟು ಒಡನಾಟವನ್ನ ಇಟ್ಕೊಂಡು ಬಂದವರು ಮಾಧವಿಯವರು. ಅದು ಖುಷಿ ಆಗುತ್ತೆ. ಬಹುಶಃ ನಾನು ಯಾವ್ದೋ ಒಂದು ಅಡ್ರೆಸ್ ಹೇಳಿದ್ರೆ 6ನೇ ಮನೆ ಇಲ್ಲ, 3ನೇ ಬೀದಿಗಳು 6ನೇ ಮನೆ ಹತ್ರ ಹೋದ ಆ ಮನೆ ಇದೆ ಅಂತ ಬೇರೆಯವ್ರಿಗೆಲ್ಲ ಸ್ನೇಹಿತರಿದ್ದಾರೆ. ಅಷ್ಟು ಉತ್ತಮ ಒಡನಾಟವನ್ನ ಊರಿನ ಬಗ್ಗೆ ಅಭಿಮಾನವನ್ನ ಇಟ್ಕೊಂಡಿರುವಂಥದ್ದು. ನಮ್ಮ ಪಕ್ಕದ ಕಲ್ಲಾರಿಪುರದವರು ಅನ್ನುವಂಥದ್ದು ನಮ್ಗೆ ಖುಷಿ ವಿಚಾರ. ಈಗ ಹೊಸದಾಗಿ ಬಂದಿರುವಂತಹ ಇಬ್ಬರು ಮಹಿಳಾ ಶಿಕ್ಷಕರ ಬಗ್ಗೆ ಅತ್ಯಂತ ಉತ್ತಮವಾದಂತಹ ಅಭಿಪ್ರಾಯ ಇದೆ. ವಿದ್ಯಾರ್ಥಿಗಳನ್ನ ಗುಣಾತ್ಮಕ ಶಿಕ್ಷಣ ನಿಟ್ಟಿನಲ್ಲಿ 4 ಜನ ಶಿಕ್ಷಕರು ಉತ್ತಮ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಎನ್ನುವಂಥದ್ದು. ಬಹುಶಃ ನಾವು ನರಳಿಕಟ್ಟೆ ಕುತ್ಕೊಂಡಾಗ ಅಲ್ಲಿ ಮಾತಾಡೋರು ಹೇಳ್ತಾರೆ, ಇಲ್ಲ ಕಳೆದ 2-3 ವರ್ಷಗಳಿಂದ ಶಿಕ್ಷಣ ಉತ್ತಮವಾಗಿ ನಡೀತಾ ಇದೆ, ವಿದ್ಯಾರ್ಥಿಗಳು ನಮ್ಮ ಶಾಲೆಗೆ ಬೇರೆ ಕಡೆಗೆ ಬಂದು ಇಲ್ಲೇ ಹಾಕ್ಬೇಕು ಅನ್ನುವಂತ ಆಲೋಚನೆ ಇದೆ ಎನ್ನುವಂಥದ್ದು ಆಗಿರುವಂತಹ ಮಹಿಳಾ ಶಿಕ್ಷಕರು ಮತ್ತೆ ನಮ್ಮ ರಾಮಯ್ಯ ಸರ್ ಹೆಮ್ಮೆ ಇದೆ. ಸೊ ಅಂತಹ ಶಿಕ್ಷಕರುಗಳು ಬರಬೇಕು ಅನ್ನುವಂಥದ್ದು. ನಮ್ಮ ಶಾಲೆಗೆ ಉತ್ತಮ ಶಿಕ್ಷಕರನ್ನ ಇಬ್ಬರನ್ನ ಕೊಡಿ ಅನ್ನುವಂಥದ್ದನ್ನ ಒತ್ತಾಯ ಮಾಡ್ತೀವಿ. ಬಹುಶಃ ಮುಂದಿನ ಜೂನ್ ನಿಂದ ಹೊಸ ಶಿಕ್ಷಕರು ನಿಮಗೂ ಬರ್ತಾರೆ. ಇವರು ನಿವೃತ್ತಿ ಆದ್ರೆ 2 ಶಿಕ್ಷಕರು ಅನ್ನೋದು ಗಾಬರಿ ಬೇಡ, ಇನ್ನೂ 2 ಶಿಕ್ಷಕರ ವ್ಯವಸ್ಥೆ ಆಗುತ್ತೆ. ಮೇಡಮ್ ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ. ಅದು ಪೂರಕವಾಗಿ ಕೆಲಸ ಮಾಡುತ್ತೆ ಅಂತ ನಾನಾದ್ರೂ ಭಾವಿಸ್ಕೊಳ್ತೀನಿ. ಇದುವರೆಗೂ ಸುದೀರ್ಘವಾಗಿ ಸೇವಿಸಿರುವಂತಹ ಶಿಕ್ಷಕರುಗಳು ಮುಂದಿನ ನಿವೃತ್ತಿ ಜೀವನ ಉತ್ತಮವಾಗಿರಲಿ ಅನ್ನುವಂತಹ ಆಶಯವನ್ನು ವ್ಯಕ್ತಪಡಿಸ್ತೀನಿ. ಬಹುಶಃ ನಾವು ವೃತ್ತಿಗೆ ಸೇರಿದಾಗ ನಮ್ಮ ಇಲಾಖೆಯಲ್ಲಿ ಇರೋರು ಗೊತ್ತಿರ್ತದೆ, ಯಾವುದೇ ದೋಷಾರೋಪಗಳಿಂದ ಇಲಾಖೆಯಲ್ಲಿ ನಿವೃತ್ತಿ ಅನ್ನುವಂಥದ್ದು ಒಂದು ದೊಡ್ಡ ಸಾಧನೆ. ಇನ್ನೊಬ್ಬರಿಗೆ ಗೌರವ ಕೊಡುವಂತಹ ಶಿಷ್ಟಾಚಾರ ಇದ್ದ ವ್ಯಕ್ತಿಯಾಗಿ ನಾವು ಬರ್ತೇವೆ ಅಂತಂದ್ರೆ ನಾವು ಶಿಕ್ಷಣ ಪಡೆದಕ್ಕೆ ಸಾರ್ಥಕವಾಗ್ತದೆ. ಬಹುಶಃ ನಮ್ಮಲ್ಲಿ ಹಿರಿಯರೆಲ್ಲ ಮಾತಾಡ್ತಾ ಇದ್ರು ಹಳ್ಳಿ ಕಟ್ಟತೇವರು, ಈಗಿನ ವಿದ್ಯಾರ್ಥಿಗಳಿಗೆ ನಯ ವಿನಯನೇ ಇಲ್ಲ, ನಮ್ ಕಂಡ್ರೆ ಕ್ಯಾರೆ ಇರ್ಲಿ ಅನ್ನೋದಿಲ್ಲ. ನಾವು ಆ ಮೌಲ್ಯವನ್ನು ಬಿತ್ತಬೇಕಾಗ್ತದೆ. ಸೊ ಆ ನಿಟ್ಟಿನಲ್ಲಿ ನಮ್ಮ ವಿದ್ಯಾರ್ಥಿಗಳು ಮುಂದಿನ ಜೀವನ ಉತ್ತಮ ರೂಪಿಸ್ಕೊಳ್ತಾರೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕಡೆಗೆ ಹೋಗ್ಬಿಟ್ಟು ಈ ಊರಿನ ಎಲ್ಲಾ ಮುಖಂಡರು ಸಹ, ಶಿಕ್ಷಣಾಸಕ್ತರು ಸಹ, SDMC ಸದಸ್ಯರು, ಅಧ್ಯಕ್ಷರುಗಳು ಎಲ್ಲರೂ ಬಂದಿರೋದಕ್ಕೆ ನಾನು ತುಂಬಾ ಆಭಾರಿಯಾಗಿದ್ದೀನಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಲು ಅವಕಾಶ ಕೊಟ್ಟಂತ ಎಲ್ರಿಗೂ ಒಂದು ಸುತ್ತ ನನ್ನ ಮಾತನಾಡುತ್ತೇನೆ. ಶಿಕ್ಷಣದ ಬಗ್ಗೆ ಉತ್ತಮವಾದ ಮಾರ್ಗದರ್ಶನ ನೀಡಿದಂತಹ ನಮ್ಮ ಚಂದ್ರು ಸರ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ, ಈಗ ದೇವರಾಜು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಶ್ವೇತಾ ಅವರು ಈಗ ಕಾರ್ಯಕ್ರಮಕ್ಕೆ ಮತ್ತು ಮಕ್ಕಳನ್ನ ಕುರಿತು ಒಂದಷ್ಟು ಮಾರ್ಗದರ್ಶನ ಮಾತುಗಳನ್ನ ಮಾಡಬೇಕು ಅಂತ ಅಂದ್ಬಿಟ್ಟು ಕೇಳ್ಕೊಳ್ತಾ ಇದ್ದೀವಿ. ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರಿಗೆ ವಂದಿಸುತ್ತಾ ಮುಖ್ಯ ಶಿಕ್ಷಕರಾದಂತಹ ಮಾಧವಿ ಸರ್ ಹಾಗೂ ರಾಮಯ್ಯ ಸರ್ ಅವರಿಗೆ ವಂದಿಸುತ್ತಾ, ಇಲ್ಲಿಯೇ ತನಕ ಮಕ್ಕಳಿಗೆ ವಿದ್ಯಾಭ್ಯಾಸದ ಬಗ್ಗೆ ಯಾವ ರೀತಿ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳಿ ಅವ್ರನ್ನ ಒಳ್ಳೆ ಉತ್ತಮರಾಗಿ ಮಾರ್ಗದರ್ಶನವನ್ನು ನೀಡಿದಂತಹ ನಾವು ನೋಡಿದ್ವಿ. ಕೆಲವು ದಿನಗಳಲ್ಲಿ ಸ್ವಾತಂತ್ರ್ಯ ದಿನಾಚರಣೆಗಳಲ್ಲಿ ಮಕ್ಕಳಿಗೆ ಸ್ಫೂರ್ತಿಯಾಗಿ ಅಂತ ಹೇಳಿ ಮಾಸ್ಟರ್ಗಳು, ಗಾಯಕಿ ಓದಂತ ಅತಿ ಉತ್ತಮ ಡಾಕ್ಟರ್ಗಳಾದಂತ ಮತ್ತೆ ಲಾಯರ್ಗಳಾದಂತ ಎಲ್ಲರಿಗೂ ಗುರುತಿಸಿ ಶಾಲೆಯಿಂದ ಗೌರವವನ್ನ ಸಲ್ಲಿಸಿದ್ವಿ. ಏನಕ್ಕೆ ಅವ್ರನ್ನ ಕರೆಸಿದ್ವಿ ಅಂದ್ರೆ ಇಲ್ಲಿ ಮಕ್ಕಳುಗಳು ಇದೇ ಸ್ಕೂಲಲ್ಲಿ ಓದಿ ತುಂಬಾ ಉತ್ತಮರಾಗಿ ನಮ್ಮ ಊರಿಗೆ ಕೀರ್ತಿ ತಂದವ್ರೆ ಅಂತ ಹೇಳಿ ಅವ್ರನ್ನ ಗೌರವಿಸಿದ್ವಿ. ಮುಂದೆ ಇರುವಂತ ಮಕ್ಕಳುಗಳು ಆ ರೀತಿ ಗೌರವವನ್ನ ತರಬೇಕು ಅಂತ ಹೇಳಿ ಎಲ್ಲರಿಗೂ ಸ್ಫೂರ್ತಿಯಾಗಿ ತೋರಿಸಿದ್ವಿ. ಮತ್ತೆ ಎಲ್ಲರಿಗೂ ವಿದ್ಯಾಭ್ಯಾಸದ ತುಂಬಾ ಮಕ್ಕಳಿಗೆ ಎಲ್ಲರಿಗೂ ತಿಳಿಸ್ಕೊಟ್ಟು ಇಲ್ಲಿ ತನಕ ಸೇವೆ ಸಲ್ಲಿಸಿದಂತ ಮಾಧವಿ ಸರ್ ಮತ್ತು ರಾಮಚಂದ್ರ SDMC ಅಧ್ಯಕ್ಷರಾದ ಶ್ವೇತಾ ಮೇಡಮ್ ರವರಿಗೆ ಧನ್ಯವಾದಗಳನ್ನ ಹೇಳ್ತಾ, ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಾಕಮ್ಮ ಮೇಡಮ್ ರವರು ಸಹ ಶಿಕ್ಷಕರಾದಂತವರು ಮಾತಾಡಬೇಕು ಅಂತ ಕೇಳ್ಕೊಂತಾ ಇದ್ದೀವಿ. ವೇದಿಕೆ ಮೇಲೆ ಆಸೀನರಾಗಿರುವ ಗಣ್ಯರೇ ಹಾಗೂ ನಮ್ಮ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು, ಗ್ರಾಮಸ್ಥರು ಮತ್ತೆ ಮಕ್ಕಳೇ, ಇವತ್ತು ತಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಶಾಲೆಯಲ್ಲಿ ಸುದೀರ್ಘವಾಗಿ 28 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸುವಂತಹ ಮಾದೇವಯ್ಯ ಸರ್, ಹಾಗೆ 9 ವರ್ಷಗಳ ಕಾಲ ಸೇವೆ ಸಲ್ಲಿಸುವಂತಹ ಸಹಶಿಕ್ಷಕರಾಗಿದ್ದಂತಹ ರಾಮು ಸರ್ ಅವರ ಒಂದು ಪೂರ್ವಭಾವಿ ಬೀಳ್ಕೊಡುಗೆ ಸಮಾರಂಭ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವರ ಒಂದು ಸೇವಾ ನಿವೃತ್ತಿ ಬಂದು May 31 ಇದೆ. ಆದ್ರೆ ಇವತ್ತು ಸರ್ ಚಂದ್ರಪ್ಪ ಸರ್ ಬಂದು ನಾವು ಆ ದಿನಗಳಲ್ಲಿ ಇರಲ್ಲ, ಹಾಗಾಗಿ ಇವತ್ತು ಮಾಡ್ಕೊಳ್ತೀವಿ ಅಂತ ಹೇಳಿ ಬಂದು ಅವರ ಅಪೇಕ್ಷೆನ ವ್ಯಕ್ತಪಡಿಸಿದ್ರು. ಸೊ ಇವತ್ತು ಏನು ಈ ಪ್ರೋಗ್ರಾಮ್ ನಡೀತಾ ಇದೆ, ಸೊ ಅವರ ಅಪೇಕ್ಷೆ ಮೇರೆಗೆ ಅಂತಾನೆ ನಾವು ತಿಳ್ಕೊಬಹುದು. ಈ ಒಂದು ಪ್ರೋಗ್ರಾಮು ಬಹುಶಃ ನಮ್ಗೆಲ್ಲರಿಗೂ ಮನಸ್ಸಿಗೆ ಒಂದ್ ರೀತಿ ಖುಷಿ ಇದೆ, ಹಾಗೆ ಒಂದ್ ರೀತಿ ಬೇಸರ ಏನಿದೆ. ಯಾಕೆ ಅಂದ್ರೆ ಇವತ್ತು ಒಬ್ಬ ಸಾಮಾನ್ಯ ಮನುಷ್ಯನಾಗಿರೋದೇ ಬೇರೆ, ಸರ್ಕಾರಿ ಕೆಲಸದಲ್ಲಿ ಒಂದು ಚೌಕಟ್ಟಲ್ಲಿ ಕೆಲಸ ಮಾಡೋದೇ ಬೇರೆ.
ಬೆಳಿಗ್ಗೆ ಹೊರಟ್ರೆ ನಾವು ರೆಡಿ ಆಗಿರ್ಬೇಕು, ಈ ಸಮಯಕ್ಕೆ ನಾವು ಇರ್ಬೇಕು, ಮತ್ತೆ ಸಂಜೆ ಅದೇ ಸಮಯಕ್ಕೆ ನಾವು ಮನೆಗೆ ಹೋಗೋದು. ಸೊ ನಮ್ಮ ಜೀವನದ ಹೆಚ್ಚಿನ ಅವಧಿಯನ್ನ ನಾವು ಈ ಒಂದು ಶಾಲಾ ಚೌಕಟ್ಟಲ್ಲಿ ಕಳೆದಿದ್ದೀವಿ ಅಂತಾನೆ ನಾವು ಅನ್ಕೋಬಹುದು. ಸರ್ಕಾರಿ ಕೆಲಸ ಇವತ್ತು ಒಂದು ದೊಡ್ಡ ಸವಾಲು ಅಂತಾನೆ ಹೇಳ್ಬೋದು. ಅದರಲ್ಲೂ ಎಸ್ಪೆಷಲಿ ಶಾಲಾ ಶಿಕ್ಷಕರಾಗಿ ಕೆಲಸ ಮಾಡೋದು, ಅದರಲ್ಲೂ ಪ್ರಾಥಮಿಕ ಶಾಲೆಯಲ್ಲಿ ಬೆಳಿಗ್ಗೆ ಹಾಲು ಕೊಡೋದ್ರಿಂದ ಹಿಡಿದು ಶೌಚಾಲಯದವರೆಗೂ ಸಹ ಎಲ್ಲ ಕೆಲಸನೂ ಸಹ ಸುಮಾರು 5 ಜನದ ಕೆಲಸವನ್ನ ಇಬ್ಬರೇ ಮಾಡ್ತಾ ಇದ್ದೀವಿ. ಶೈಕ್ಷಣಿಕವಾಗೂ ಮಾಡ್ಬೇಕು, ಭೌತಿಕವಾಗೂ ಮಾಡ್ಬೇಕು, ಇದು ಮಾಡ್ಕೊಂಡು ಬಂದಿದ್ದೀವಿ. ಹಾಗೆ ಇಬ್ರು ಸರ್ಗಳು ಸಹ ಅವರ ಒಂದು ನಿವೃತ್ತಿಯ ಒಂದು ಜೀವನ ಚೆನ್ನಾಗಿರ್ಲಿ ಅಂತ ಹೇಳ್ತಾ ಹಾಗೂ ನಾನು ಅವ್ರ ಜೊತೆ ಸುಮಾರು 9 ವರ್ಷಗಳ ಕಾಲ ಸೇವೆಯನ್ನ ಮಾಡಿದ್ದೀನಿ. ಒಂದು ಶಾಲಾ ಕೆಲಸವನ್ನ ಮಾಡ್ಬೇಕಾದ್ರೆ ಹಲವಾರು ಆಗು ಹೋಗುಗಳು, ಬೇಕು ಬೇಡಗಳು ಆಗಿರ್ತವೆ. ಸೊ ಎಲ್ಲದಕ್ಕೂ ಅವರು ಸಹಕಾರನ ಕೊಟ್ಟಿದ್ದಾರೆ. ಅದರಲ್ಲೂ ಎಸ್ಪೆಷಲಿ ಅವರು ಸೀನಿಯರ್ಸ್, ಸೊ ನಮ್ಮ ಹಿರಿಯರು, ಅವರಿಂದ ಕಲಿಯುವಂಥದ್ದು ನಮ್ಗೆ ಕಿರಿಯರ್ಗೆ ತುಂಬಾ ಇರುತ್ತೆ. ಅದ್ರ ಒಂದು ಉದಾಹರಣೆ ಹೇಳ್ಬೇಕು ಅಂದ್ರೆ, ನಾನು ಈ ಶಾಲೆಗೆ ಬಂದಾಗ ಹೊಸದ್ರಲ್ಲಿ ಆ ಒಂದು ಸಮುದಾಯ ಜೊತೆ ಹೇಗೆ ನಡ್ಕೋಬೇಕು ಅನ್ನೋದು ಸಹ ಗೊತ್ತಿರಲ್ಲ, ಅವ್ರಿಗೆ ಅನುಭವ ಆಗಿರುತ್ತೆ. ಬಂದಾಗ ಸರ್ ಹೇಳಿದ್ರು, ಬೇಡಮ್ಮ ಇದು ಊರಿನ ಸಮುದಾಯ ಜೊತೆ ನಾವು ಸೇರ್ಕೋಬೇಕು, ಹಾಗೆಲ್ಲ ಮಾಡ್ಬಾರ್ದು. ನಾವು ಎಷ್ಟೇ ಪದವಿಯನ್ನು ಪಡ್ಕೊಂಡು ಬಂದಿರ್ಬೋದು, ಸರ್ಟಿಫಿಕೇಟ್, ಆದ್ರೂ ಕೆಲವೊಂದು ಅವ್ರ ಜೊತೆ ನಾವು ಕೆಲಸ ಮಾಡ್ತೀವಲ್ಲ, ಕೆಲಸ ಮಾಡಿದಾಗ್ಲೇ ನಮ್ಗೆ ಗೊತ್ತಾಗೋದನ್ನ ನಾವು ಮಾಡ್ಬೇಕು ಅಥವಾ ಮಾಡ್ಬಾರ್ದು ಅನ್ನೋದು. ಹೀಗೆ ಒಂದು ಶಾಲೆನಲ್ಲಿ ಟೀಚರ್ಸ್ ಅಂತ ಆದಾಗ ಪರಸ್ಪರ ಸಹಕಾರ ಇರ್ಬೇಕು. ಹೆಲ್ಪ್ ಅನ್ನೋದು ಬೇರೆ, ಸಹಾಯ ಇರ್ಲಿ. ಶಾಲಾ ಕೆಲಸನ ಮಾಡ್ಕೊಂಡು ಶಾಲೆನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂದ್ರೆ ಪರಸ್ಪರ ಎಲ್ಲಾ ಶಿಕ್ಷಕರಲ್ಲೂ ಒಂದು ಸಹಕಾರ ಇದ್ದಾಗ ಮಾತ್ರ ಆ ಶಾಲೆನ ನಾವು ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ. ಹಾಗಾಗಿ ಮತ್ತೆ ಇನ್ನೊಂದೇನು ಅಂದ್ರೆ, ಇನ್ನು ಮುಂದಿನ ದಿನಗಳಲ್ಲಿ ಫೀಸ್ನ ಪ್ರೈವೇಟ್ ಶಾಲೆನಲ್ಲಿ ಫೀಸ್ನ ಪಡಕ್ ತುಂಬಾ ಕಷ್ಟ. ಅದರಲ್ಲೂ ಈಗ ಎಲ್ಲ GPT ಹ್ಯಾಂಡ್ಸ್ ನ ಎಲ್ಲ ಸರ್ಕಾರ ಇದ್ ಮಾಡ್ತಾ ಇದೆ, ಕಾಲ್ ಮಾಡಿ ಶಾಲೆಗೆ ಅಪಾಯಿಂಟ್ ಮಾಡ್ತಿದ್ದಾರೆ. ಒಳ್ಳೊಳ್ಳೆ ಶಿಕ್ಷಣ ಸಿಗುತ್ತೆ. ಆದಷ್ಟು ಶಾಲೆಗೆ ಮಕ್ಕಳನ್ನ ಸೇರ್ಸೋದ್ರ ಮುಖಾಂತರ ನಿಮ್ಮ ಶಾಲೆನ, ನಿಮ್ಮೂರಿನ ಶಾಲೆ ಮತ್ತೆ ಓಪನ್ ಮಾಡಕ್ ಆಗಲ್ಲ, ಅದನ್ನ ಅಭಿವೃದ್ಧಿ ಪಡಿಸ್ಕೋಬೇಕಾಗಿರೋದು ನಿಮ್ಗಳ ಕೆಲಸ ಆಗಿದೆ. ಹಾಗಾಗಿ ನಮ್ಮಿಬ್ರು ಸರ್ಗಳಿಗೂ ಸಹ ಹಾಕಿ ಹಿಂದಕ್ಕೆ ಬಂದ್ಬಿಡಿ, ಹಂಗೆ ಹಿಂದೆ ಬಂದು ನಿಂತ್ಕೊಳ್ಳಿ. ಹಾಗೆ ಇದು ಹಾಕಿ ಆರ ಕೊಡಿ ಒಂದ. ಮಹೇಶ್ ಮನಗೊಂದು ಕೊಡಿ, ದೇವರಾಜ್ ಕೊಡಿ ಒಂದು 6 ಕೊಡಿ. ಹಾಕಿ ಕೊಡಿ ಒಂದು ಹಣ್ಣು ಕೊಡಿ, ಹಣ್ಣು ಬಿಟ್ಟಿ ಒಂದು. ಹಾಂ ರೈಟ್, ಓಕೆ ಓಕೆ ಓಕೆ. ಹಣ್ಣು ಬಿಟ್ಟು ಕೊಡಿ. ಮಹೇಶ್ ಒಂದು ಹಣ್ಣು ಬಿಟ್ಟು ತಗೊಳ್ಳಿ. ಕಾಂತ ತಗೋ ಹಣ್ಣು ಬಿಟ್ಟು ಕೊಡಿ. ಹಂಗೆ ಬತ್ತಲ್ಲ ನಿನ್ನ ಮತ್ತೆ ಹಿಂದಕ್ಕೆ ಬಾವಲ್ಲಿ ಕೊಡು. ಹಾಂ ರೈಟ್. ಹಾಂ ರೈಟ್. ಹಿಂದಕ್ಕೆ ಬಾಮ, ಹಿಂದಕ್ಕೆ ಬಾಮ, ಹಿಂದಕ್ಕೆ ಬಾಮ. ನಿಂತ್ಕೊಳ್ರ ಮೆಂಬರ್ ಎಲ್ಲರೂ ನಿಂತ್ಕೊಳ್ಳಿ. ಪೂರ್ತಿ ಕವರ್ ಅಲ್ಲಿ ಸ್ವಲ್ಪ ಕೂತ್ಕೊಳ್ತೀರಾ? ಹಿಂಗೆ ಹಿಂಗೆ ಹಿಂದಕ್ಕೆ 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 ಬರೀ. ಇರಲಿ ಬನ್ನಿ ಮೇಡಮ್, ಬರ್ತೀವಿ ಬರ್ತೀವಿ ಮೇಡಮ್. ಓಕೆ, ಆ ಕಡೆ ಮೇಡಮ್ ನೀವು ಬನ್ನಿ ಕೊಡಿ. ನೆಟ್ ಕಳಿಸಿ ಹಿಂಗೆ ಹಿಂಗೆ ಉದ್ದಕ್ಕೆ 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 ಮಾಡಿ ಹಿಂಗೆ. ಹಾಂ ನಮ್ಮ ಚಿಕ್ಕಪ್ಪನವರ ಕಡೆಯಿಂದ ಒಂದು ಸುಂದರ ಚೆನ್ನಾಗಿ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ HMC ಅಧ್ಯಕ್ಷರಾದ ಶ್ರೀಮತಿ ಶ್ವೇತಾ ಅವರು ಸಹ ಆಗಮಿಸಿದ್ದಾರೆ. ಹಾಗೂ ನಮ್ಮ ಗ್ರಾಮ ಪಂಚಾಯಿತಿ ಮಹಿಳಾ ಸದಸ್ಯರಾದ ಶ್ರೀಮತಿ ಮಾನಸ ಅವರು ಸಹ
ಆಗಮಿಸಿದ್ದಾರೆ. ಹಾಗೂ ನಮ್ಮ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ದೇವರಾಜ್ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದ ಶ್ರೀ ಸುರೇಶ್ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಹಾಗೂ ನಮ್ಮ ಕಾಂತರಾಜ್ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಹಾಗೂ ನಮ್ಮ ಮಹೇಶ್ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಮತ್ತು ನಮ್ಮ ಡೈರಿ ಕಾರ್ಯದರ್ಶಿಯಾದ ಮನು ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಹಾಗೂ ಮತ್ತು ನಮ್ಮ ಉಪಾಧ್ಯಕ್ಷರಾದ ಶ್ರೀ ನಾಗರಾಜ್ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಮತ್ತು ನಮ್ಮ ವೆಂಕಟರಾಜ್ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಹಾಗೂ ನಮ್ಮ ಜ್ಯೋತಿ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಹಾಗೂ ನಮ್ಮ ಭಾಗ್ಯಮ್ಮ ಅವರು ಸಹ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಹಾಗೆ ನಮ್ಮ ಶಿಕ್ಷಕರಾದ ರಾಮು ಸರ್ ಮತ್ತು ಸಾಕಮ್ಮ ಅವರು ಮತ್ತು ಹೇಮಲತಾ ಮೇಡಮ್ ಅವರು ಸಹ ಎಲ್ಲರೂ ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಹಾಗೂ ನಮ್ಮ ಮಹೇಂದ್ರ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಏನಪ್ಪ ಅಂದರೆ ಸುಮಾರು 97ನೇ ಇಸ್ವಿನಲ್ಲಿ ನಾನು ಈ ಗ್ರಾಮಕ್ಕೆ ಕಾಲಿಟ್ಟಿದ್ದು. ಈಗ 2025 ಮೇ 31ನೇ ತಾರೀಕುವರೆಗೂ ನಮ್ಮ ಈ ಒಂದು ಶಾಲೆಯಲ್ಲಿ ಕಾರ್ಯಕ್ರಮ ಇದು ಸೇವೆಯನ್ನು ಸಲ್ಲಿಸ್ತೀವಿ. ಈಗ ಭಗವಂತ ಎಲ್ಲಾದ್ರೂ ಒಳ್ಳೇದು ಮಾಡಮ್ಮ, ಭಗವಂತ ಒಬ್ಬನ್ ಬಿಟ್ರೆ ಇನ್ಯಾರು ಮಾಡೋಕ್ ಸಾಧ್ಯ ಇಲ್ಲ. ತಂದೆ ತಾಯಿಯವರು ಸಹ ಏನ್ ಮಾಡ್ಬೇಕು, ಒಳ್ಳೇದು ಬಯಸ್ಬೇಕು, ಬ್ಯಾರೆಯವ್ರಿಗೂ ಒಳ್ಳೇದು ಬಯಸ್ಬೇಕು. ನಾವು ಕಂಡಾಗ ಬೈಬಾರ್ದು ಅವ್ರನ್ನು. ಹೆಚ್ಚಾಗಿ ತಪ್ಪು ಮಾಡಿದ್ಯಾ ಹೋಗ್ ಅನ್ಭೋಗ್ ಹೋಗಪ್ಪ ಅನ್ಕೋಬೇಕು. ಆ ತರ ಮಕ್ಕಳೆಲ್ಲ ಚೆನ್ನಾಗಿ ಹೋದ್ರಪ್ಪ, ದೇವ್ರು ಒಳ್ಳೇದು ಮಾಡ್ತಾನೆ ಅಂತ ಹೇಳಿ ಒಂದೆರಡು ಮಾತಾಡೋಕೆ ಅವಕಾಶ ಕೊಟ್ಟ ನಮ್ಮೆಲ್ಲರಿಗೂ ಧನ್ಯವಾದ. ಪೋಷಕರಿಗೆ ಮತ್ತು ಮಕ್ಕಳಿಗೆಲ್ಲ ಒಂದು ಉತ್ತಮವಾದ ಮಾರ್ಗದರ್ಶನದ ಮಾತುಗಳನ್ನು ಆಡಿದಂತ ನಮ್ಮ ಮಹದೇವಯ್ಯ ಸರ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ, ಹಿರಿಯ ಸಹಶಿಕ್ಷಕರಾದ ರಾಮು ಸರ್ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಸಲುಡಿಗಳನ್ನ ಮಾಡಬೇಕು ಅಂತ ಕೇಳ್ಕೊಂತೀನಿ. ಅಧ್ಯಕ್ಷರು ಹಾಗೂ ಸದಸ್ಯರು ನಮ್ಮ ಊರಿನ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಹಾಗೂ ಗ್ರಾಮದ ಮುಖ್ಯಸ್ಥರು ಸಹ ಆಗಮಿಸಿದ್ದಾರೆ. ಅವರೆಲ್ಲರಿಗೂ ನಾನು ವಂದನೆಗಳನ್ನು ಸಲ್ಲಿಸುತ್ತಾ, ನಮ್ಮದು ನಿವೃತ್ತಿ ಆಗೋದು ಮೇ 30, 2020. ಆದರೂ ಸಹ ನಮ್ಮ ಚಂದ್ರ ಸರ್ ಅವರು ನಮ್ಮ ಬಗ್ಗೆ ಹೆಚ್ಚು ತಿಳಿಸಿ ಅವರು ನಮಗೆ ಸನ್ಮಾನವನ್ನು ಮಾಡುವ ಕಾರ್ಯಕ್ರಮವನ್ನು ಇಟ್ಟಿದ್ದಾರೆ. ಅವರಿಗೆ ನನ್ನ ಹೃದಯಪೂರ್ವಕ ವಂದನೆ. 2014 ಇಸ್ವಿ 2015 ಆಗಸ್ಟ್ 11ರಂದು ಈ ಶಾಲೆಗೆ ಬಂದಿದ್ದೇನೆ. ಆಗ ಮಕ್ಕಳು ಸ್ವಲ್ಪ ಕಮ್ಮಿ ಮಕ್ಕಳೇ ಇದ್ದು, ನಂತರ ಮಕ್ಕಳು ಸಂಖ್ಯೆ ದಾಖಲಾತಿ ಹೆಚ್ಚುತ್ತಾ ಬಂದರು. ಆದರೂ ಸಹ ಈಗ 2 ವರ್ಷದಿಂದ ಒಂದೊಂದು ಮಗು ಶಾಲೆಗೆ ಸೇರ್ತಾರೆ. ದಯವಿಟ್ಟು ಗ್ರಾಮಸ್ಥರಿಗೆಲ್ಲ ಕೇಳ್ಕೋದಂದರೆ, ನಮ್ಮ ಸರ್ಕಾರಿ ಶಾಲೆಗಳು ಸಹ ಇಂಗ್ಲೀಷನ್ನ ಮಾಧ್ಯಮ ಮಾಡಬೇಕು ಅಂತ ಇರುತ್ತೆ. ಆದ್ದರಿಂದ ಎಲ್ಲರೂ ನಮ್ಮ ಗ್ರಾಮದ ಮುಖ್ಯಸ್ಥರೆಲ್ಲ ಸೇರಿಕೊಂಡು ಈ ಊರನ್ನು ಉಳಿಸ್ಬೇಕು ಅಂತಂದರೆ, ಈ ಶಾಲೆಯನ್ನು ಉಳಿಸ್ಬೇಕು ಅಂದರೆ, ಆದ್ದರಿಂದ ನಿಮ್ಮೆಲ್ಲರೂ ಕೇಳ್ಕೊಳ್ತಾ ದಾಖಲಾತಿಯನ್ನು ಹೆಚ್ಚಿಸಬೇಕು ಅಂತ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದಂತ ನಮ್ಮ ಹಿರಿಯ ಸಹಶಿಕ್ಷಕರಾದ ರಾಮು ಸರ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ, ಈಗ ಕಾರ್ಯಕ್ರಮದ ಕಡೆಯ ಹಂತಕ್ಕೆ ಬಂದಿದ್ದೀವಿ. ಈ ಕಾರ್ಯಕ್ರಮವನ್ನ ತುಂಬಾ ಸುಂದರವಾಗಿ ಆಯೋಜನೆ ಮಾಡಿ ನಡೆಸಿಕೊಟ್ಟಂತಹ ಮುಖ್ಯ ಅತಿಥಿಗಳಾದಂತಹ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು LDMC ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಗ್ರಾಮಸ್ಥರಿಗೆ ಎಲ್ರಿಗೂ ನಮ್ಮ ವಂದನೆಗಳನ್ನ ಹೇಳ್ತಾ, ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂತಹ ನಮ್ಮ ಶಾಲೆಯ ಪ್ರಭಾರಿ ಮುಖ್ಯ ಶಿಕ್ಷಕರು ಮಹದೇವಯ್ಯ ಸರ್ ಮತ್ತು ರಾಮು ಸರ್ ಅವರಿಗೆ ವಂದನೆಗಳನ್ನ ಹೇಳ್ತಾ, ಈ ಕಾರ್ಯಕ್ರಮವನ್ನು ತುಂಬಾ ಚೆನ್ನಾಗಿ ಆಯೋಜನೆ ಮಾಡಬೇಕು ಅಂತ ಬಂದು ಹೇಳಿ ನೆರವೇರಿಸ್ಕೊಂತಂತ ಚಂದ್ರಪ್ಪ ಸರ್ ಅವರಿಗೆ ವಂದನೆಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಅಡುಗೆಯವ್ರದ್ದು ಕೊಡಿ. ಸ್ವೀಟ್ ಅಲ್ಲೇ ಸ್ವೀಟು ಕೊಟ್ರಾ? ಸ್ವೀಟು ಖಾರ ಕೊಟ್ರಾ?
ಲಾಟಿ